ಇತಿಹಾಸ ಪ್ರಸಿದ್ಧ ಮಹತೋಬರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಧನುರ್ಮಾಸ ಮುಗಿದು ಉತ್ತರಾಯಣ ಪ್ರವೇಶದ ಪುಣ್ಯಕಾಲ ಜನವರಿ 14ರ ಮಕರ ಸಂಕ್ರಮಣದಂದು ರಾತ್ರಿ ಪೂಜೆ ನಂತರ ಬಲಿ ಉತ್ಸವದ ಕೊನೆಯ ಸುತ್ತಿನಲ್ಲಿ ಪೂರ್ವಶ್ರೇಷ್ಠ ಪದ್ಧತಿಯಂತೆ ಶ್ರೀದೇವರಿಗೆ ಕನಕಾಭಿಷೇಕ ನಡೆಯಿತು. ಬೆಳಿಗ್ಗೆ ಧನು ಪೂಜೆಗೆ ದೇವಾಲಯದ ಒಳಗೆ ಭಕ್ತರ ಸಾಗರವೇ ತುಂಬಿತು. ಭಕ್ತರಿಗೆಲ್ಲರಿಗೂ ಪೂಜೆಯ ಪ್ರಸಾದದ ಜೊತೆಗೆ ಉಪಹಾರದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ರಾತ್ರಿ ಮಹಾಲಿಂಗೇಶ್ವರ ದೇವರಿಗೆ ದೇವಾಲಯದ ಪ್ರಧಾನ ಅರ್ಚಕರಾದ ವಿಎಸ್ ಭಟ್ ಅವರಿಂದ ಪೂಜೆ ನೆರವೇರಿತು. ನಂತರ ಬಲಿ ಉತ್ಸವದ ಕೊನೆಯ ಸುತ್ತಿನಲ್ಲಿ ಕನಕಾಭಿಷೇಕ ಜರುಗಿತು. ಅದಕ್ಕೂ ಮೊದಲು ರಾಧಾಕೃಷ್ಣ ನಂದಿಲ ಸೇವಾರ್ಥ ಪಲ್ಲಕ್ಕಿ ಸೇವೆ ಕೂಡ ನಡೆಯಿತು. ಅರಸೊತ್ತಿಗೆಯ ಕಾಲದಲ್ಲಿ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸ್ ಕನಕಾಭಿಷೇಕವನ್ನ ನೆರವೇರಿಸಿದ್ರು. ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ್ ಬೆಟ್ಟ ಪಂಚಗುಡ್ಡಿಯವರಿಗೆ ಸೂತಕದ ಹಿನ್ನೆಲೆಯಲ್ಲಿ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ ಕೆವಿ ಶ್ರೀನಿವಾಸ್ ಅವರು ಕನಕಾಭಿಷೇಕ ನೆರವೇರಿಸಿದ್ರು. ರಾತ್ರಿ ಕನಕಾಭಿಷೇಕದ ಆಗುವಂತಹ ವೇಳೆ ದೇವಾಲಯದ ಕಚೇರಿಯಲ್ಲೇ ಕೂತು ಕಾರ್ಯಕ್ರಮ ವೀಕ್ಷಿಸಿದ ಈಶ್ವರ್ ಬೆಟ್ಟ ಪಂಚಗುಡ್ಡಿಯವರು ಕಾರ್ಯಕ್ರಮ ಮುಗಿದು ಭಕ್ತರಿಗೆ ಪ್ರಸಾದ ವಿತರಣೆಯ ಬಳಿಕ ಮನೆಗೆ ತೆರಳಿದ್ರು. ಭಂಡಾರದ ವತಿಯಿಂದ ಒಂದು ದೊಡ್ಡ ಹರಿವಾಣದಲ್ಲಿ ಹೊದ್ದು ವೀಳ್ಯದೆಲೆ, ಅಡಿಕೆ, ಕಾಳುಮೆಣಸು, ಚಿನ್ನ ಹಾಗೂ ಬೆಳ್ಳಿಯ ತುಣುಕುಗಳು, ಚಾಲ್ತಿಯಲ್ಲಿರುವಂತಹ ನಾಣ್ಯಗಳನ್ನ ಹೋರಣವಾಗಿ ಜೋಡಿಸಿ ದೇವರ ಬಲಿಯ ಕೊನೆಯ ಸುತ್ತಿನಲ್ಲಿ ಉಳ್ಳಾಲ್ತಿ ಅಮ್ಮನವರ ನಡಿಯಲ್ಲಿ ಕನಕಾಭಿಷೇಕ ನೆರವೇರಿಸಲಾಯಿತು. ಪ್ರತಿ ವರ್ಷ ದೇವಾಲಯದ ಸಿಬ್ಬಂದಿ ಪದ್ಮನಾಭ ಅವರು ಕನಕಾಭಿಷೇಕದ ಸುವಸ್ತುಗಳನ್ನು ಜೋಡಿಸುವ ಕಾರ್ಯ ಮಾಡ್ತಿದ್ದಾರೆ. ಈ ಸಂದರ್ಭ ಪ್ರಧಾನ ಅರ್ಚಕ ವೇದಮೂರ್ತಿ ವಸಂತ ಕಿದಿಲಾಯ, ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ನಳಿನಿ ಪಿ ಶೆಟ್ಟಿ, ಮಹಾಬಲ್ ರೇ ಒಳತಡ್ಕ, ಕೃಷ್ಣವೇಣಿ, ಸುಭಾಷ್ ರೇ ಬೆಳ್ಳಿಪಾಡಿ, ದಿನೇಶ್ ಪಿವಿ, ವಿನಯ್ ಸುವರ್ಣ, ಈಶ್ವರ್ ಬೆಡೇಕಾರ, ಹಿರಿಯರಾದ ಕಿಟ್ಟನಗೌಡ, ದೇವಾಲಯದ ಕಚೇರಿ ವ್ಯವಸ್ಥಾಪಕ ಹರೀಶ್ ಶೆಟ್ಟಿ, ಇನ್ನು ವ್ಯವಸ್ಥಾಪನಾ ಸಮಿತಿ ಮಾಜಿ ಸದಸ್ಯ ರಾಮಚಂದ್ರ ಕಾಮತ್ ಮತ್ತಿತರರು ಉಪಸ್ಥಿತರಿದ್ದರು.